ಜೂನ್ 30th ಒಳಗಡೆ ಈ 3 ಕೆಲಸಗಳನ್ನ ಖಂಡಿತವಾಗ್ಲೂ ನೀವು ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ಅಷ್ಟೇ ನಿಮ್ಗೇನೆ ತೊಂದರೆ ಆಗೋದು. ಬೇಗ ಹೇಳಮ್ಮ. ನೀವು ಯಾವ್ದಾದ್ರೂ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೆ ಜೂನ್ 15th ಒಳಗಡೆ ಫಾರ್ಮ್ 16 ನ ತಗೊಳ್ಳಿ. ಯಾಕೆ ಅಂತಂದ್ರೆ ನೀವು ಯಾವ್ದಾದ್ರು ITR ನ ಫೈಲಿಂಗ್ ಮಾಡ್ಬೇಕಾದ್ರೆ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಫಾರ್ಮ್ 16 ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಡಕ್ಷನ್ಸ್, TDS ಡಿಡಕ್ಷನ್ ಪ್ರತಿಯೊಂದನ್ನು ಕೂಡ ಕ್ಲೈಮ್ ಮಾಡಬಹುದು. ರಿಯಲಿ? ನಂಬರ್ 2, ಅರ್ಜೆಂಟ್ ಆಗಿ ನಿಮ್ಮ ಮ್ಯೂಚುವಲ್ ಫಂಡ್ಸ್ಗೆ ನೀವು ಇನ್ನೂ ನಾಮಿನಿನ ಆಡ್ ಮಾಡಿಲ್ಲ ಅಂತಂದ್ರೆ ಜೂನ್ 30th ಒಳಗಡೆ ತಪ್ಪದೆ ಆಡ್ ಮಾಡಿ. ಒಂದು ವೇಳೆ ನೀವೇನಾದ್ರೂ ಆಡ್ ಮಾಡಿಲ್ಲ ಅಂತಂದ್ರೆ ಜುಲೈ 1st ಇಂದ ನಿಮ್ಮ ಅಕೌಂಟೇ ಫ್ರೀಸ್ ಆಗುತ್ತೆ. ಸೊ ಇದರಲ್ಲಿ ಹೊಸದಾಗಿ ಫಂಡ್ಸ್ ಅನ್ನ ಹಾಕೋದಕ್ಕಾಗಲ್ಲ, ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ, ಒಟ್ಟಲ್ಲಿ ನಿಮ್ಮ ಅಮೌಂಟ್ ಅನ್ನ ಹೊರಗಡೆ ತೆಗೆಯೋದಕ್ಕೆ ಆಗೋದಿಲ್ಲ. ಇನ್ನೊಂದು ಬಿಟ್ಟಿದೆ ಸರ್, ಅದನ್ನ ನೋಡಿ. ನಂಬರ್ 3, ಕಳೆದ 10 ವರ್ಷಗಳಿಂದ ನಿಮ್ಮ ಆಧಾರ್ ಕಾರ್ಡ್ ನ ನೀವು ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಜೂನ್ 30th ಒಳಗಡೆ ತಪ್ಪದೆ ಅಪ್ಡೇಟ್ ಮಾಡ್ಕೊಳ್ಳಿ. UIDAI ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ನೀವು ಫ್ರೀ ಆಗಿ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು. ಸೊ ಈ 3 ವಿಷಯಗಳನ್ನ ಜೂನ್ 30th ಒಳಗಡೆ ತಪ್ಪದೆ ಮಾಡಿ.